ಯಾಕೆ ಕೂಗಿದ್ರಿ? ಏನಾಯ್ತು? ಬೈರ, ಚಿತ್ರ ಅವ್ರ ತಾಯಿ ಮೀನಾಕ್ಷಿ ಬಂದಿದ್ಲು. ಮೀನಾಕ್ಷಿ? ನನ್ನ ಕತ್ ಹಿಸ್ಗೆ ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ಲು. ನಿಮ್ಗೇನಾಗಿಲ್ಲ ತಾನೆ? ನಾನು ಹುಷಾರಾಗಿದ್ದೀನಿ, ಆದ್ರೆ ಅವಳ ಮಾತ್ರ ಜೀವಂತವಾಗೋದು ಸರಿ, ಹೆಣವಾಗೋದು ಸರಿ. ನನ್ನ ಮುಂದೆ ಕರ್ಕೊಂಬಂದು ನಿಲ್ಸು. ಸರಿಮಾ, ನೀನು ಹುಷಾರು. ಹೋಗು. ಅವಳನ್ನ ಇವತ್ತು ತಪ್ಪಿಸ್ಕೊಳಕ್ ಬಿಡಬಾರ್ದು. ಹೊರಗಡೆನೂ ಹುಡ್ಕಕ್ಕೆ ಹೇಳಿದ್ದೀನಿ, ಇವತ್ತು ಮುಗಿಸ್ಲೇಬೇಕು ಅವಳನ್ನ. ಸರಿನಾ? ಹಲೋ, ಅವಳೇ ಇಡೀ ಅವಳನ್ನ, ನಾನು ಈಗಲೇ ಬರ್ತಾ ಇದ್ದೀನಿ. ಹಲೋ, ಹೇಳ. ಹೌದಾ? ಬಂದೇರ. ಅಮ್ಮ, ಸಿಕ್ಕದ್ಲಾ? ಅಮ್ಮ, ಹುಡುಗರು ಹುಡುಕ್ತಾ ಇದ್ದಾರೆ, ಇನ್ನೇನು ಸಿಕ್ಬಿಡ್ತಾಳೆ. ತೊಳಿ, ನೀನು ನೀರು ಕುಡಿ. ಈಗ ನನಗೆ ಬೇಕಾಗಿರೋದು ನೀರಲ್ಲ, ಮೀನಾಕ್ಷಿ ಸಾವು. ಅವಳ ಸತ್ರನೇ ನಿನ್ನ ಪ್ರಾಣ ಉಳಿಯೋದು ಬೈರ. ಏನಾಯ್ತು? ಇಲ್ಲ ಅಣ್ಣ, ನಮ್ಮ ಹುಡುಗರು ಹುಡ್ಕೋಷ್ಟರಲ್ಲಿ ಜಸ್ಟ್ ಮಿಸ್ ಆಗಿ ಹೋಗಿದ್ದಾಳೆ. ತುಂಬಾ ಚಾಲಕಿ ಹೆಂಗ್ಸು ಅವಳು. ಎಲ್ಲಿ ಹುಡುಗರು ಸಿಗ್ತಾಲ್ಲ ಅಣ್ಣ. ಏಯ್, ನಿನಗೆ ಸರ್ಟಿಫಿಕೇಟ್ ಕೊಡು ಅಂತ ಹೇಳಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಹುಡುಕಿ ಕರ್ಕೊಂಬ ಅಂತ ಹೇಳಿದ್ದು. ಅವಳು ಏನಾದರೂ ಅಣ್ಣನ ಹತ್ರ ಮಾತಾಡಿದ್ರೆ ನಮ್ಮ ಕಥೆ ಎಲ್ಲ ಮುಗ್ದೋಗುತ್ತೆ. ಅಣ್ಣನ ರೂಮ್ ಹತ್ರ ಹೋಗಿದ್ಲು, ಬಾಗ್ಲು ತಟ್ಟಿದ್ಲು. ಅಷ್ಟರಲ್ಲಿ ನಾನು ಹೋದೆ. ಇಲ್ಲಾಂದರೆ ದೊಡ್ಡ ಅನಾಹುತ ನಡೆದಿರೋದು. ಏಯ್, ನೀನು ಅದೇನು ಮಾಡ್ತೀಯ ಗೊತ್ತಿಲ್ಲ. ನನಗೆ ಅವಳು ಪ್ರಾಣ ಬೇಕು, ಗೊತ್ತಾಯ್ತಾ? ಚಿತ್ರನ ಸಾಯಿಸಿದ್ದು ನಾವೇ ಅಂತ ಮುತ್ತುಗೆ ಗೊತ್ತಾದ್ರೆ ನಮ್ಮನ್ನು ಅವನು ಏನು ಮಾಡ್ತಾನೆ ಅಂತ ನಿನಗೆ ಗೊತ್ತಾ? ಸುಮ್ಮನೆ ನನ್ನ ಮುಂದೆ ನಿಂತ್ಕೊಂಡು ಸಮಯನ ವ್ಯರ್ಥ ಮಾಡಬೇಡ. ನನಗೆ ಆ ಮೀನಾಕ್ಷಿ ಪ್ರಾಣ ಬೇಕು. ಹೋಗಿ ಅವಳ ಪ್ರಾಣ ತೆಗೆದು ಹಾಕೋ. ಸರಿಮಾ. ಸೈನ್ ಹಾಕುಂದ್ರೆ ನಾಟಕ ಆಡ್ತೇನೆ, ಸವಾಲ್ ಬೇರೆ ಹಾಕ್ತೀಯಾ? ನೀಲಕಂಠ, ಹಚ್ಚು ಮನೆಗೆ ಬೆಂಕಿ. ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ಕೊನೆಗೂ ನೀನು ಅನ್ಕೊಂಡಿದ್ದೆಲ್ಲ ನಡೀತಿದ್ಯಲ್ಲ. ಹೌದು, ಅದಕ್ಕೆ ಮುತ್ತುಮ್ಮವ ಫೈನಲಿ ನನ್ನವರಾದ್ರು. ಒಂಥರ ರೆಕ್ಕೆ ಕಟ್ಟಿರೋ ಹಕ್ಕಿ ತರ ಹಾರ್ತಿದೀನಿ ಅನ್ನಿಸ್ತಿದೆ. ನನ್ ಮನ್ಸಿಗೆ ಒಂಥರ ಖುಷಿ ಆಗ್ತಿದೆ ಅದಕ್ಕೆ. ಆಮೇಲೆ ಒಬ್ಳೆ ಹಾರ್ಕೊಂಡು ಹೋಗ್ಬೇಡ, ಅಲ್ಲಿ ಅಣ್ಣನೂ ಇರ್ತಾರೆ, ಅವ್ರನ್ನು ಕರ್ಕೊಂಡು ಹೋಗು. ಈಗ ಒಬ್ಳೆ ಹೋದ್ರು ಹನಿಮೂನ್ಗೆ ಒಬ್ಳೆ ಹೋಗಕ್ಕಾಗಲ್ಲ ಬಿಡು. ಏ ಸುಮ್ಮನಿದೆ. ಆಹಾ, ನಾಚಿಕೆ ನೋಡು. ಮಾಯಾ, ಬೇಗ ಓಲೆ ಹಾಕೋ. ಸರಿ ಅದಕ್ಕೆ.
ಯಾಕೆ ಹೀಗಾಗ್ತಾ ಇದೆ? ನೀನು ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಮದುವೆ ಮುಹೂರ್ತ ಹತ್ರ ಬರ್ತಿದ್ದಾಗೆ ನೀನು ತುಂಬ ನೆನಪಾಗ್ತಾ ಇದೆಯಾ. ನೀನು ನೆನಪಾಗ್ತಿರೋದು ನೋಡಿದ್ರೆ ಈ ಮದುವೆ ನಾನು ಮಾಡ್ಕೋಬೇಕೋ ಬೇಡವೋ ಅಂತ ಅನುಮಾನ ಶುರುವಾಗಿದೆ. ನಿನಗೆ ಈ ಮದುವೆ ಇಷ್ಟ ಇಲ್ವಾ ಚಿತ್ರ? ಹೇಗಾದರೂ ಈ ಮದುವೆಗೆ ಒಪ್ಪಿಗೆ ಕೊಡು. ನೀನು ಒಪ್ಪಿಗೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿನ್ನೆಯಿಂದ ಪೂರ್ತಿಯಾಗಿ ಹುಡುಕ್ತಾ ಇದೀವಮ್ಮ, ಆದರೆ ಎಲ್ಲೂ ಸಿಗ್ತಾ ಇಲ್ಲ. ನಾವು ಸಾಯ್ತೀವಂತ ಹೆದರ್ಕೊಂಡು ಓಡೋಗಿರ್ಬೇಕು. ಹೆದರ್ಕೊಂಡು ಓಡೋಗಿರೋಳು ಮತ್ತೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ? ನನ್ನ ಪ್ರಕಾರ ಮುತ್ತುನ ಹುಡುಕೊಂಡು ಅವಳು ಮತ್ತೆ ಬಂದೇ ಬರ್ತಾಳೆ. ಮದುವೆಗೆ ಮುಂಚೆ ಮುತ್ತುಗೆ ಅದು ಏನೋ ವಿಷಯ ಹೇಳೋದಕ್ಕೆ ಹೊಂಚಾಗ್ತಾ ಇದ್ದಾಳೆ. ಅದು ಏನು ಅಂತ ನನಗೂ ಮೊದಲು ಗೊತ್ತಾಗಬೇಕು ಬೈರ. ಹಣ ಆಸ್ತಿ ಬೇಕಾಗಿಲ್ಲ, ಒಡವೆಗಳು ಬೇಕಾಗಿಲ್ಲ, ಮತ್ತೆ ಇನ್ನೇನು ಬೇಕು ಅವಳಿಗೆ? ಅವಳು ಸಿಕ್ಕಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗತ್ತಮ್ಮ. ಅಂದಮೇಲೆ ನೀನು ಎಷ್ಟು ಹುಷಾರಾಗಿ ಕಾವಲು ಕಾಯ್ಕೋಬೇಕು ಅಂತ ಗೊತ್ತಲ್ವಾ? ನಮ್ಮವರು ಮಂಟಪ ಸುತ್ತಮುತ್ತನೇ ಇದ್ದಾರಮ್ಮ. ಒಂದು ನರ್ಪಿಳ್ಳೆ ಕೂಡ ಒಳಗಡೆ ಬರೋ ಹಾಗಿಲ್ಲ. ಹಾಗೆ ನೋಡ್ಕೋತಾರೆ. ನಾನು ಏನೇನು ವ್ಯವಸ್ಥೆ ಆಗಿದೆ ಅಂತ ನೋಡ್ಕೊಂಬರ್ತೀನಿ, ನೀವು ಧೈರ್ಯವಾಗಿರಿ. ಆ ಮೀನಾಕ್ಷಿ ಬ್ಯಾಗ್ ತಗೊಂಡು ಏನು ಹೇಳೋದಕ್ಕೆ ಬಂದಿದ್ಲು? ಅದರಲ್ಲಿ ಅಂಥದ್ದೇನಿತ್ತು? ಮುತ್ತುನ ಯಾಕೆ ಹುಡುಕ್ತಾ ಇರ್ಬೋದು? ಅಂಥದ್ದೇನಿದೆ? ಸಂಬಂಧಗಳನ್ನ ಗಟ್ಟಿ ಮಾಡಬೇಕು ಅಂದ್ರೆ ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ನನ್ನ ನಿನ್ನ ಮಧ್ಯೆ ಇದ್ದಿದ್ದ ರಿಲೇಶನ್ಶಿಪ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂದ್ರೆ ನನಗೆ ಹುಟ್ಟೋ ಮಗು ಯಾವತ್ತೂ ಶ್ರೀಮಂತರ ಮನೇಲಿ ಹುಟ್ಟಬೇಕೆ ಹೊರತು ನಿನ್ನಂತ ಭಿಕಾರಿಗಳ ಮನೇಲಲ್ಲ. ಮದುವೆ ಬೇರೆ ಕೇಳು. ಬರ್ತೀನಿ ನಿನ್ನ ಕಥೆನ ಮುಗಿಸ್ತೀನಿ. ನನ್ನನ್ನು ನೋಡಿ ನಗ್ತಾ ಇದೆಯಾ ಅಲ್ವಾ? ಆ ನಿನ್ನ ನಗುನ ಅಳ್ಸಾಕಿ ಪ್ರತಿದಿನ ನಿನ್ನ ಕಣ್ಣೀರಲ್ಲಿ ನಿನ್ನ ಕೈ ತೊಳಿಬೇಕು. ಹಾಗೆ ಮಾಡ್ತೀನಿ. ಅದು ಯಾವ ರೀತಿ ನಿನ್ನ ಮದುವೆ ಆಗ್ತೀವೋ ನಾನು ನೋಡ್ತೀನಿ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ನಾನೇ ಬರ್ತಾ ಇದ್ದೀನಿ ಮಾಯಾ. ನಿನ್ನ ಮದುವೆ ನೋಡೋದಿಕ್ಕಲ್ಲ, ನಿನ್ನ ಮದುವೆ ನಿಲ್ಸೋದಿಕ್ಕೆ. ನಮಸ್ಕಾರ. ಏನು ಬಸವರಾಜಪ್ಪ, ಮಗನ ಮದುವೆ ಇರಿಸ್ಕೊಂಡು ಎಲ್ಲೋಗಿದ್ದಪ್ಪ? ಒಬ್ಬರಿಗೆ ಸರಿಯಾಗಿ ದಾರಿ ತೋರಿಸ್ಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬರೋಣ ಅಂತ ಹೋಗಿದ್ದೆ. ಹೋಗ್ತಾ ಮಾತಾಡ್ತೀಯಲ್ಲ, ಅಂತೂ ಒಟ್ಟಿನಲ್ಲಿ ಒಳ್ಳೆ ಸೊಸೆನೇ ಹುಡುಕಿದ್ಯಾ ನೋಡು. ಸಂಬಂಧಿಕರಲ್ಲೇ ಹೆಣ್ಣು ತರ್ತಾ ಇದೆಯಾ? ಒಂದೇ ಏಟಿಗೆ 2 ಅಕ್ಕಿ ಹೊಡಿತೀಯ ನೋಡು. ಒಂದೇ ಏಟಿಗೆ ಒಬ್ಬರನ್ನೇ ಹೊಡಿತೀನಿ. ಅದು ನೆರವೇರಲಿ ಅಂತ ದೇವರಲ್ಲಿ ಬೇಡ್ಕೋ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಊಟ ಮಾಡ್ಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಿನ್ನ ಊರಿಗೆ ಹೊರಟ್ಬಿಡು. ಮದುವೆ ನಡೆಯಲ್ವಾ? ಏನು ಇವಯ್ಯ ಹಿಂಗೆ ಹೇಳ್ತಾ ಇದ್ದಾನೆ?
ದೇವ್ರೆ, ಇನ್ನು ಸ್ವಲ್ಪ ಹೊತ್ತಷ್ಟೇ ಇರೋದು. ಹೇಗಾದರೂ ಮಾಡಿ ಈ ಫೋಟೋಗಳನ್ನ ಅಳಿಯಂದ್ರ ಕೈಯಲ್ಲಿ ತಲುಪಿಸ್ಬೇಕು. ಏನು ಮಾಡಲಿ ದೇವ್ರೆ, ನಂಗೆ ಸಹಾಯ ಮಾಡಪ್ಪ. ಇದನ್ನು ಹಾಕ್ಕೊಂಡು ಜ್ಯೂಸ್ ಕೊಡೋ ನೆಪದಲ್ಲಿ ಹೋಗಿ ಅಳಿಯಂದ್ರನ್ನ ಮಾತಾಡಿಸ್ಬೋದು. ಹಾಗೆ ಈ ರೌಡಿಗಳ ಕೈಯಿಂದನೂ ತಪ್ಪಿಸ್ಕೊಳ್ಬಹುದು. ದೇವ್ರೆ, ಅದಕ್ಕೆ ನೀನೇ ಸಹಾಯ ಮಾಡಬೇಕು. ಪುರೋಹಿತರು ಪೂಜೆಗೆ ಗಂಡಿನ ತಂದೆ ಬೇಕು ಅಂತ ಕೇಳ್ತಾರೆ. ಅವ್ರು ಕೇಳೋದಕ್ಕಿಂತ ಮುಂಚೆ ಅವರಿಲ್ಲ ಹೊರಗಡೆ ಊರಿಗೋಗಿದ್ದಾರೆ ಅಂತ ಹೇಳ್ಬಿಡು. ಸರಿಮಾ. ಬೆಳ್ಳಿ, ಯಾಕೆ ಕಳ್ತಾ ಇದೀಯಾ? ಹೇಗಿದ್ದೀರಾ ಮಾವಯ್ಯ? ಚೆನ್ನಾಗಿದ್ದೀನಮ್ಮ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ನಾವ್ ಯಾರು ನಿಮಗೆ ನೆನಪಾಗ್ಲಿಲ್ವಾ? ನೆನಪಾಗಿರೋದಕ್ಕೆ ಅಲ್ವೇ ನಮ್ಮ ವಾಪಸ್ ಬಂದಿರೋದು. ಕೆಲವರಿಗೆ ಲೆಕ್ಕ ಸರಿಯಾಗಿ ಚುಕ್ತ ಮಾಡಿಲ್ಲ. ಇವತ್ತು ಅವರಿಗೆ ಚುಕ್ತ ಮಾಡೇ ಮಾಡ್ತೀನಿ. ನಡಿ ಹೋಗೋಣ. ಅಪ್ಪ, ಬೇಡ ಕುತ್ಕೊಳ್ಳಪ್ಪ. ಹಾಗೆಲ್ಲ ಹೇಳ್ಬಾರ್ದು. ಅತಿ ದೊಡ್ಡ
ಏನೋ ನಾನು ಬದುಕಿದ್ದೀನಿ ಅಂತ ಸಂತೋಷ ಪಡ್ತಾ ಇದೆಯಾ? ಹೌದು, ನೀನು ಇನ್ನೂ ಬದುಕಿದೆಯಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇದೆ. ಯೋಚನೆ ಮಾಡಬೇಡ, ನಾನು ಅಷ್ಟು ಸುಲಭವಾಗಿ ಸಾಯೋದಿಲ್ಲ. ನನಗೆ ಯಾರ್ಯಾರು ಕಾಟ ಕೊಟ್ಟಿದ್ದಾರೆ ಅವ್ರನ್ನ ಮುಗಿಸೇ ನಾನು ಸಾಯೋದು. ಇನ್ನೊಂದು ವಿಷಯ ಗೊತ್ತಾ, ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ನಾನು ನಡೆಯದಿದ್ದಂಗೆ ನಾನು ಹುಡ್ಕೋತೀನಿ. ಚಾಲೆಂಜ್ ಮಾಡ್ತೀಯಾ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೋಡು, ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನೀಲಾಂಬರಿ ಇನ್ನೊಂದು ಮುಖ ನೋಡಬೇಕಾಗತ್ತೆ. ಹೆಚ್ಚು ಕಮ್ಮಿ ಮಾಡಲ್ಲ. ಯಾರಿಗೆ ಹೆಚ್ಚಿಗೆ ಆಗಿದೆ ಅವ್ರಿಗೆ ಕಮ್ಮಿ ಮಾಡ್ತೀನಿ. ಇದೇ ಹಸೆಮಣೆ ಮೇಲೆ ನೀನಿಟ್ಟಿರೋ ಮುಹೂರ್ತದಲ್ಲಿ ಬೆಳ್ಳಿಗೂ ಮುತ್ತಿಗೂ ಮದುವೆ ಮಾಡ್ತೀನಿ. ತಾಕತ್ತಿದ್ರೆ ತಡಿ ನೋಡೋಣ. ಏನು ಮಾಡಬೇಕು ಅಂತ ಇದೆಯಾ ನಿಜ ಹೇಳು. ಈ ನೂತನ ವಸ್ತ್ರಧಾರಣೆ ಮಾಡಿಕೊಂಡು ಬೇಗ ಮುಹೂರ್ತ ಸಮಯಕ್ಕಿಂತ ಬೇಗ ಮುಂಚೆ ಬಾಪ. ಓಂ ಇಷ್ಟ ದೇವತಾ ಕುಲದೇವತಾ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಪ್ರಾಪ್ತಿ ರಸ್ತು. ಲತಾ, ಈ 2 ಫಿಂಗರಲ್ಲಿ 1 ಫಿಂಗರ್ ಚೂಸ್ ಮಾಡು. ಏನೇಮಯ್ಯ ಮದುವೆ ನಡೀತಾ ಇದೆ, ನೀನು ನೋಡ್ರೆ ಹೊಸ ಗೇಮ್ ಸ್ಟಾರ್ಟ್ ಮಾಡ್ತಾ ಇದೀಯಾ? ಇದರಲ್ಲಿ ವಿಷಯ ಇದೆ, ಅದಕ್ಕೆ ಹೇಳಿದ್ದು. ಚೂಸ್ ಮಾಡು. ಮಾಯಾ, ಹೇ, ರನ್ನಿಂಗ್ ರೇಸ್ ಆಡೋದು ಫೀಲ್ಡಲ್ಲಿ, ಇಲ್ಲಲ್ಲ. ರೇಸ್ ಆಡೋಕೆ ಅಂತಾನೆ ನಿಮ್ಮ ಬಸವರಾಜ್ ಮಾವ ಇಲ್ಲಿಗೆ ಬಂದಿದ್ದಾರೆ. ತುಂಬಾ ಕೋಪದಲ್ಲಿದ್ರು. ಏನೋ ದೊಡ್ಡ ಅನಾಹುತ ಆಗುತ್ತೆ ಅಂತಾನೆ ಅನಿಸ್ತಿದೆ. ಬೇರೆ ಯಾವುದಕ್ಕೆ ಬರಲಿಲ್ಲ ಅಂದ್ರು ನನ್ನ ಮದುವೆ ನಿಲ್ಸಕ್ಕಂತೂ ಬಂದೇ ಬರ್ತಾರೆ. ಅದೇ ನಮ್ಮ ಮಾವನ ಸ್ಪೆಷಾಲಿಟಿ. ಮಾಯಾ, ನೀನು ಯಾವುದಕ್ಕೂ ಹುಷಾರಾಗಿರೋದೇ ಒಳ್ಳೇದು. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮೊದಲು ಹೋಗಿ ಬೈರನ್ ಕರ್ಕೊಂಡು ಬಾ.